ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಡಿ ಭಾಗವಾದ ಅಥಣಿ ತಾಲೂಕಿನ ಜಂಬಗಿ ಗ್ರಾಮದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಅಥಣಿಯ ಜನಪ್ರಿಯ ಶಾಸಕರು ಆದ ಲಕ್ಷ್ಮಣ್ ಸವದಿ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಆತೀರಾ ಫೌಂಡೇಶನ್ ವತಿಯಿಂದ ಅಧ್ಯಕ್ಷ ಪ್ರದೀಪ ಜಾಧವ್ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ವಿತರಿಸುತ್ತಾ ಇರುವ ಕಾರ್ಯ ಶ್ಲಾಘನೀಯ ಅಂತ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವಿನಾಯಕ ಬಾಗಡಿ ಹೇಳಿದ್ದಾರೆ. ಗಡಿ ಭಾಗದ ಶಾಲೆಗಳನ್ನ ಸರ್ಕಾರ ನಿರ್ಲಕ್ಷಿಸಿದ್ರೂ ಕೂಡ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಪ್ರದೀಪ ಜಾಧವ್ ತವರು ತಮ್ಮ ಸ್ವಂತ ಹಣದಿಂದ ಕನ್ನಡ ಮತ್ತು ಮರಾಠಿ ಶಾಲೆಯ ವಿದ್ಯಾರ್ಥಿಗಳಿಗೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚ ಮಾಡಿ 11 ಕಂಪ್ಯೂಟರ್ ಹಾಗೂ 1 ಶುದ್ಧ ಕುಡಿಯುವ ನೀರಿನ ಘಟಕವನ್ನ ನೀಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ಪ್ರದೀಪ ಜಾಧವ್ ಅವರ ಹಾಗೆ ದಾನಿಗಳು ಮುಂದೆ ಬಂದು ಸರ್ಕಾರಿ ಶಾಲೆಗಳಿಗೆ ದಾನ ಕೊಡುವಂತೆ ಕರೆ ಕೊಟ್ಟಿದ್ದಾರೆ. 16ನೇ ತಾರೀಕಿನ ದಿವಸ ನಮ್ಮ ನೆಚ್ಚಿನ ಜನನಾಯಕರಾದಂಥ ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಅಥಣಿ ಜನಪ್ರಿಯ ಶಾಸಕರಾದಂಥ ಲಕ್ಷ್ಮಣ ಸವದಿ ಸಾಹೇಬರ ಹುಟ್ಟುಹಬ್ಬದ ನಿಮಿತ್ತವಾಗಿ ಲಕ್ಷ್ಮಣ ಸವದಿ ಮತ್ತು ರಾಜವಣ್ಣಕ್ಕಾಗಿ ಅಭಿಮಾನಿ ಬಳಗದ ಅಧ್ಯಕ್ಷರಾದಂಥ ಜಂಬಗಿ ಗ್ರಾಮದ ಸುಪುತ್ರರು ಮತ್ತು ಉದ್ಯಮಿದಾರರಾದಂಥ ಗುಂಡು ಜಾಧವ್ ಇವರ ಸ್ವಂತ ಖರ್ಚಿನಿಂದ ಕನ್ನಡ ಮತ್ತು ಮರಾಠಿ ಶಾಲೆಗೆ 11 ಕಂಪ್ಯೂಟರ್ಗಳನ್ನು ಮತ್ತು ಒಂದು ಕುಡಿಯುವ ನೀರಿನ ಘಟಕದ ಒಂದು ಫಿಲ್ಟರನ್ನು ಕೊಡುವಂಥ ಒಂದು ವ್ಯವಸ್ಥೆ ಸುಮಾರು 4-5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತೀನಿ. ಅದೇ ರೀತಿ ಸತತ ಅವರ ತಂದೆಯವರ ಹಿಡಿದು ಲಕ್ಷ್ಮಣ ಸವದಿ ಸಾಹೇಬರ ಒಂದು ಅತ್ಯಂತ ಒಳ್ಳೆಯ ಅಭಿಮಾನವನ್ನು ಹೊಂದಿದಂಥ ಒಂದು ಕುಟುಂಬ ಗುಂಡು ಜಾಧವ್ ಅವರ ಕುಟುಂಬ ಇರುವುದರಿಂದ ಬರುವಂಥ 16ನೇ ತಾರೀಕಿನ ದಿವಸ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಜಂಬಗಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಟ್ಟು 11 ಕಂಪ್ಯೂಟರ್ಗಳನ್ನು ಮತ್ತು ಕುಡಿಯುವ ನೀರಿನ ಫಿಲ್ಟರನ್ನು ಕೊಡುವಂಥ ವ್ಯವಸ್ಥೆ ಅವರು ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೀನಿ. ಆದ್ಯತೆ ಕೊಡೋದು ಗಡಿ ಭಾಗದ ಒಂದು ಜಂಬಗಿ ಗ್ರಾಮ ಇರುವುದರಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿಯಲ್ಲಿರುವಂಥ ಈ ಗ್ರಾಮದಲ್ಲಿ ಗುಂಡಾ ಜಾಧವ್ ಅಂತ ಒಂದು ಒಳ್ಳೆಯ ಮನುಷ್ಯನ ಒಂದು ವ್ಯಕ್ತಿ ಒಂದು ಕಾರ್ಯಕರ್ತ ಇವತ್ತು ಈ ಕಾರ್ಯಕ್ರಮದಲ್ಲಿ ಕೊಡುವಂಥ ಈ ಕಂಪ್ಯೂಟರ್ ಮತ್ತು ಫಿಲ್ಟರನ್ನು ಕೊಡುವಂಥ ವ್ಯವಸ್ಥೆ ಅವರು ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವಾಗಲಿಕ್ಕೆ ಒಳ್ಳೆಯ ಒಂದು ಸಂಧಿ ಒದಗಿಸಿಕೊಡುವಂಥ ಕಾರ್ಯ ಅವರು ಮಾಡಿದ್ದಾರೆ. ಅದೇ ರೀತಿ ಬರುವಂಥ ದಿನಮಾನಗಳಲ್ಲಿ ದಾನಿಗಳು ಮುಂದೆ ಬಂದು ಗುಂಡಾ ಜಾಧವ್ ಅವರ ಒಂದು ಪ್ರೇರಣೆಯನ್ನು ಪಡೆದು ಎಲ್ಲ ಶಾಲೆಗಳಿಗೆ ಒಂದು ಕಂಪ್ಯೂಟರ್ಗಳಾಗಲಿ ಕುಡಿಯುವ ನೀರಿನ ಘಟಕಗಳನ್ನು ನಿರ್ಮಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಕಾರಣ ಸರ್ಕಾರದಿಂದ ಅನುದಾನ ಕೂಡ ಬರುವಂಥ ಈ ಗ್ರಾಮಗಳಿಗೆ ಗಡಿ ಭಾಗ ಇರುವುದರಿಂದ ಬರ್ತಾ ಇಲ್ಲ. ಆದ ಕಾರಣ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿಕ್ಕೆ ಮತ್ತಷ್ಟು ಅನುಕೂಲ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೇನೆ. ಈ ವೇಳೆ ಮಹದಾನಿಯನ್ನ ವಿನಾಯಕ ಬಾಗಡಿ, ಪಿಕೆಪಿಎಸ್ ಅಧ್ಯಕ್ಷ ನಿಜಗುಣಿ ಮಗದುಂ, ಕಿಳೆಂಗಾಂವ್ ಪಿಕೆಪಿಎಸ್ ನಿರ್ದೇಶಕ ವಿಶಾಲ ನಿಂಬಾಳ, ಎಪಿಎಂಸಿ ಉಪಾಧ್ಯಕ್ಷ ಶಿವಾನಂದ ಮಗದುಂ, ಮುಖಂಡರು ಆದ ವಿಠಲ್ ಅವಳೆ, ಅಶೋಕ್ ಪೂಜಾರಿ, ಬಾಹುಬಲಿ ಉಮದಿ, ಸಂಜಯ್ ಅದಾಟೆ, ಭರಮೋ ಮಾದರ್, ಪರಶುರಾಮ್ ರಾಜಮಾನೆ, ಮನೋಹರ್ ಪೂಜಾರಿ, ಮಾರುತಿ ಗಾಡಿವಡ್ಡರ, ಉಪಯ ಪವಾರ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಪ್ರದೀಪ ಜಾಧವ್, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕೆ ಕಂಪ್ಯೂಟರ್ ಶಿಕ್ಷಣ ತಳಹದಿ. ಆ ದೃಷ್ಟಿಯಿಂದ ಶಾಲಾ ಮಕ್ಕಳಿಗೆ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ 11 ಕಂಪ್ಯೂಟರ್ ಹಾಗೂ 1 ಶುದ್ಧ कुडियुವ ನೀರಿನ ಘಟಕವನ್ನು वितरिಸಲಾಗ್ತಾ इद्दू ಅದರ सदुपयोगावन्न पडेದುಕೊಳ್ಳುವಂತೆ सलहे ಕೊಟ್ಟಿದ್ದಾರೆ. आम्ही त्यांचं पहिल्यापासून आमचं कुटुंब पण त्यांचं फॅन आहे आणि आम्हाला पण तिने पहिल्यापासून सहकार्य केलं आहे. या भागात त्यांचं काम पण चांगलं आहे. हे सगळं आम्ही बघून शाळेच्या विद्यार्थ्यांचं आरोग्य चांगलं राहावं आणि शिक्षण चांगलं व्हावं यासाठी आम्ही ही उद्देश आम्ही पुढे ठेवून एवढं आम्ही सवितापूजा निमित्त देणार आहे. ಸಿದ್ದಯ್ಯ ಹಿರೇಮಠ, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.